ಇನ್ನು ತುಂಬಾ ಜನ ಹೆಣ್ಮಕ್ಳೆಲ್ಲ ಒಂದು ಕಡೆ ನೆಗ್ಲಿಜೆನ್ಸ್ ಅಥವಾ ಇಗ್ನೋರ್ ಮಾಡ್ತಾರೆ, PCOD ಕ್ವೈಟ್ ಕಾಮನ್ ಅನ್ನೋ ತರ. ಸೊ ಆ ರೀತಿ ನೆಗ್ಲೆಕ್ಟ್ ಮಾಡಿದಾಗ ಇನ್ ಫ್ಯೂಚರ್ ನಲ್ಲಿ ಕಾಂಪ್ಲಿಕೇಶನ್ಸ್ ಅಂತ ಏನಾದ್ರು ಆಗತ್ತಾ ಅವ್ರಿಗೆ? ಇದ್ರ ಬಗ್ಗೆ ಏನ್ ಹೇಳ್ತಾರೆ ಡಾಕ್ಟರ್? ಖಂಡಿತವಾಗ್ಲೂ ಈಗ PCO ಇದೆ ಅಥವಾ PCOD ಇದೆ ಅಂತ ಹೇಳಿದಾಗ ಸಿಂಪ್ಟಮ್ಸ್ ಇರುವಾಗ್ಲೇನೆ, ಇನ್ನು ಕೆಲವರಲ್ಲಿ ಸ್ಕ್ಯಾನಿಂಗ್ ಮಾಡಿಸಿರ್ತಾರೆ ಬಟ್ ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಸಿಂಪ್ಟಮ್ಸ್ ಇಲ್ವಲ್ಲ, ಸಿಸ್ಟ್ ಮಾತ್ರ ತಾನೇ ಇರೋದು ಅಂತ ಸುಮ್ಮನೆ ಆಗಿಬಿಡ್ತಾರೆ. ಬಟ್ ಇದು ಮುಂದೆ ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರಾ. ನಮ್ಮಲ್ಲಿ ಕೆಲವ್ರು ಬರ್ತಾರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಲ್ರೆಡಿ ಆಗಿಬಿಟ್ಟಿರುತ್ತೆ, PCO ಜಾಸ್ತಿ ಆಯಿತು, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿಸಿದ್ದೀವಿ, ಬಟ್ ಆದರೂ ಕೂಡ ನಾರ್ಮಲ್ ಆಗಿಲ್ಲ, ಮತ್ತೆ ತಿರ್ಗಾ ಬರ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ. ಅಥವಾ ಇನ್ಫರ್ಟಿಲಿಟಿ ಅಂತ ಏನು ಕೇಸಸ್ ನೋಡ್ತಾ ಇದ್ದೀವಿ, ಮಗು ಆಗಿಲ್ಲ ಅಂತ ಹೇಳಿದಾಗ ಸಾಕಷ್ಟು ಜನರಲ್ಲಿ ಮೋರ್ ದೆನ್ 60% ಕೇಸಸ್ಸಲ್ಲಿ PCOನೇ ಕಾರಣ ಆಗಿರುತ್ತೆ. ಸೊ PCOD ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು, ಮಗು ಆಗದೇ ಇರೋದಕ್ಕೆ ಒಂದು ಮೇನ್ ರೀಸನ್ ಅಂತ ಹೇಳ್ತೀವಿ. ಸೊ PCO ಸ್ಟಾರ್ಟಿಂಗಲ್ಲೇ ಸಿಂಪ್ಟಮ್ಸ್ ತೋರಿಸ್ತಾ ಇದೆ ಅಂತ ಹೇಳುವಾಗಲೇ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಾಗಿರಲಿ ಅಥವಾ ಅದಕ್ಕೆ ಬೇಕಾದಂಥ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಇಮಿಡಿಯೇಟಾಗಿ ಅದಕ್ಕೆ ಬೇಕಾದಂಥ ಒಂದು ನ್ಯಾಚುರಲ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ರು ಅಂದರೆ ಮುಂದೆ ಅವರು ಪ್ರಾಬ್ಲಮ್ ಫೇಸ್ ಮಾಡುವಂಥ ಒಂದು ಚಾನ್ಸಸ್ ಇರೋದಿಲ್ಲ. ಡಾಕ್ಟರ್, ಎಲ್ಲೋ ಒಂದು ಕಡೆ PCOD ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರಿ, ಇವಾಗ ಚಿಕಿತ್ಸೆಗಳು ಆ ರೀತಿ ಬಗ್ಗೆ ಮಾತಾಡೋದಾದ್ರೆ ಸಂಜೀವಿನಿ ಹೋಮಿಯೋಪತಿನಲ್ಲಿ PCODಗೆ ಹೇಗೆ ಟ್ರೀಟ್ ಮಾಡ್ತೀರಾ ಡಾಕ್ಟರ್? ಓಕೆ, ಸೊ ಯೂಶಲಿ ಈಗಷ್ಟೇ ಹೇಳಿದ್ರು ಆಲ್ರೆಡಿ ಸರ್ಜರಿ ಆಗಿದೆ ಅಂತ. ಸೊ ನಮ್ಮಲ್ಲಿ ತುಂಬ ಕಾಮನ್ ಆಗಿ ಬರುವವರು ಈಗ ಇನ್ಫರ್ಟಿಲಿಟಿ ಅಂತ ಏನು ಕೇಸಸ್ ಬರ್ತಾ ಇದೆ ಅಥವಾ PCO ಅಂತ ಏನು ಬರ್ತಾ ಇದೆ ಅವರ ಒಂದು ರಿಪೋರ್ಟ್ಸ್ ಬರ್ತಾರೆ. ಇನ್ನು ಕೆಲವರು ಒಂದು ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿರ್ತಾರೆ, ಒಂದು ಫಾಲಿಕ್ಯುಲರ್ ಸ್ಟಡಿ ಕೂಡ ಮಾಡಿಸಿರ್ತಾರೆ, ಎಗ್ ಡೆವಲಪ್ಮೆಂಟ್ ಹೇಗಾಗ್ತಾ ಇದೆ ಅಥವಾ ಸ್ಕ್ಯಾನಿಂಗಲ್ಲಿ ನಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಇರುತ್ತೆ ಓವರೀಸ್ ಎಷ್ಟು ಮಟ್ಟಿಗೆ ಎನ್ಲಾರ್ಜ್ ಆಗಿದೆ ಆ್ಯಂಡ್ ಕ್ವಾಲಿಟಿ ಆಫ್ ದ ಎಗ್ ಹೇಗಿದೆ. ಜೊತೆಯಲ್ಲಿ ಹಾರ್ಮೋನ್ಸ್, ಯಾಕಂದರೆ ಇಷ್ಟೆಲ್ಲ ಸಿಸ್ಟ್ ಆಗ್ತಾ ಇದೆ, ಗರ್ಭಕೋಶದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಮೇನ್ ಕಾರಣ ಅವರಲ್ಲಿ ಬೇಕಾದಂಥ ಫೆಮಿನೈನ್ ಹಾರ್ಮೋನ್ಸ್ ಅಂತೀವಿ. ಆ ಫೆಮಿನೈನ್ ಹಾರ್ಮೋನ್ಸ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಏನಿದೆ ಅದರಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಇದರಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ ಅಂತ ಹೇಳಿದಾಗ ಕ್ರಮೇಣವಾಗಿ ಬೇರೆ ಒಂದು ಹಾರ್ಮೋನ್ಗಳ ಮೇಲೆ ಪ್ರೆಷರನ್ನು ಹಾಕ್ತಾ ಹೋಗುತ್ತೆ. ಸೊ ಕ್ರಮೇಣವಾಗಿ ಪೀರಿಯಡ್ಸ್ ಇರೆಗ್ಯುಲರ್ ಆಗೋದಿರ್ಬೋದು ಅಥವಾ ಕ್ವಾಲಿಟಿ ಇಲ್ಲದೇ ಇರ್ಬೋದು. ಸೊ ಎಷ್ಟೋ ಒಂದು ಪೇಷಂಟ್ಸ್ ನಾವು ನೋಡಿದ್ದೀವಿ, ಪೀರಿಯಡ್ಸ್ ರೆಗ್ಯುಲರಾಗಿ ಆಗ್ತಾ ಇದೆ, ಫಾಲಿಕ್ಯುಲರ್ ಸ್ಟಡಿನೂ ಮಾಡಿಸಿದ್ದೀವಿ, ಎಲ್ಲ ರಿಪೋರ್ಟ್ ನಾರ್ಮಲ್ ಬರ್ತಾ ಇದೆ, ಬಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೂ ಕೂಡ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ಏನು ಡಿಫರ್ ಆಗುತ್ತೆ ಅಂದರೆ ಕ್ವಾಲಿಟಿ ಆಫ್ ದ ಎಗ್. ಯೂಶ್ವಲಿ ಒಂದು ಆರ್ಟಿಫಿಷಿಯಲ್ ಹಾರ್ಮೋನ್ ತೊಗೊಂಡಾಗ ಅಥವಾ ಯಾವುದೋ ಒಂದು ಇಂಜೆಕ್ಷನ್ ತೊಗೊಂಡಾಗ ಬರುವಂಥ ಕ್ವಾಲಿಟಿ ಆಫ್ ಎಗ್ಗೂ ನ್ಯಾಚುರಲ್ ಆಗಿ ಅವರ ದೇಹದಲ್ಲಿ ಬಂದಿರುವಂಥ ಹಾರ್ಮೋನ್ಸು ನ್ಯಾಚುರಲ್ ಆಗಿ ಯಾವಾಗ ಕ್ರಿಯೇಟ್ ಆಗಿರುತ್ತೆ ಅದರ ಬೆಳವಣಿಗೆಯಲ್ಲಿ ಬೆಳೆದಿರುವಂತಹ ಒಂದು ಮೊಟ್ಟೆಗಳು ಅದು ನಾರ್ಮಲ್ ಆಗಿ ಇರುತ್ತೆ. ಸೊ ಎಷ್ಟು ನ್ಯಾಚುರಲ್ ಆಗಿ ನೀವು ಟ್ರೈ ಮಾಡ್ತಾ ಹೋಗ್ತೀರೋ ಅಷ್ಟು ಪ್ರೆಗ್ನೆನ್ಸಿ ಕೂಡ ಬರುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ.